ಇನ್ನು ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಬಿಜೆಪಿ ಘೋಷಣೆ ಮಾಡಿದೆ. ರಾಜ್ಯ ಬಿಜೆಪಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಕ್ಕಿದೆ. ದಾವಣಗೆರೆಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ, ವೀರಣ್ಣ ಚರಂತಿಮಠ ಅವರಿಗೆ ಬಾಗಲಕೋಟೆ ಟಿಕೆಟು, ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ದಾವಣಗೆರೆ ಟಿಕೆಟ್. ಎರಡೂ ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಯಾಕಂದರೆ ಈ ಉಪಚುನಾವಣೆ ಅನ್ನುವಂಥದ್ದು ಇದೆಯಲ್ಲ, ಈ ಬಹುತೇಕ ಸಾಮಾನ್ಯವಾಗಿ ಯಾರು ಆಳ್ತವಲ್ಲ, ಈ ಆಳುವ ಪಕ್ಷದ ಕಡೆಗೆ ಅತ್ಯಂತ ಸಹಜವಾಗಿರುತ್ತೆ ಅದರ ಒಲವು ನಿಲುವು. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಗೆದ್ಕೊಳ್ಳೋದಿದೆಯಲ್ಲ, ಅದು ಈ ಸರ್ಕಾರ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ ತೋರಿಸ್ಕೊಟ್ಬಿಡುತ್ತೆ. ಅದರಲ್ಲೂ ಈ ಉಪಚುನಾವಣೆಗಳಾಗ್ತವಲ್ಲ, ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಆಗುವಂಥ ಉಪಚುನಾವಣೆಗಳು, ಅಲ್ಲಿ ಒಂದು ಕಡೆಗೆ ಪಕ್ಷದ ಪ್ರಭಾವನೂ ಇರುತ್ತೆ. ಜೊತೆಗೇನು ಅಂತಂದರೆ ಈ ಹೋದವರು ಮನೆಯವರಿಗೇನೇ ಹೆಚ್ಚಿನ ಪ್ರಮಾಣ ಅವ್ರಿಗೇ ಟಿಕೆಟ್ ಕೊಡ್ತಾರೆ, ಅದರ ಪ್ರಭಾವನೂ ಇರುತ್ತೆ. ಅಂಥ ಪ್ರಭಾವವನ್ನು ಮೀರಿ ಮೆಟ್ಟಿ ಗೆಲ್ಲೋದಿದೆಯಲ್ಲ, ಅದು ಸರ್ಕಾರ ಯಾವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ದಿಕ್ಸೂಚಿ ಆಗಿಬಿಡುತ್ತೆ. ಹೀಗಾಗೇನು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಸಂಗತಿ. ಹೀಗಾಗಿ ಉಪಚುನಾವಣೆಗೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಈಗ ಕಾಂಗ್ರೆಸ್ ಏನು ಮಾಡುತ್ತೆ ಅಂತ ನೋಡಬೇಕು. ಯಾಕಂದರೆ ಒಂದೊಂದು ಕಡೆಗೆ ಒಂದೊಂದು ರಾಮಾಯಣ ಅದರದ್ದು. ದಾವಣಗೆರೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೇ ಟಿಕೆಟ್ ಕೊಡಬಾರ್ದು ಅಂತ ಒಂದೆರಡು ಜನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು, ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾಗಲೇ ಹೇಳಿದರು ಅಂತ. ನಮಗಂತೂ ಹೇಳಿಲ್ಲಪ್ಪ ಅವರು, ನಿಮಗೇನಾದರೂ ಹೇಳಿದ್ರಾ ಅಂತ ಮಲ್ಲಿಕಾರ್ಜುನವರು ಪತ್ರಕರ್ತರನ್ನೇ ಕೇಳಿದ್ರು. ಅಲ್ಲಿ ಆ ರಾಮಾಯಣ. ಸೊ ಇನ್ನೊಂದು ಕಡೆಗೆ ಈ ಮೇಟಿ ಫ್ಯಾಮಿಲಿನಲ್ಲಿ ಅವ್ರ ಮಗಳು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ, ಏನು ಮನವೊಲಿಸಿದ್ರು ಕೂಡ ಕೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಕಾಂಗ್ರೆಸ್ ನೋಡಬೇಕು.